ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಸೋಮವಾರದ ವ್ಲಾಗು. ಇವತ್ತು ಬೆಳಗ್ಗೆನೇ ಪೂರಿ ಸಾಗು ಮಾಡೋದ ಅಂತ ಮಾಡ್ತಾಯಿದ್ದೀನಿ. ಗೋಧಿ ಹಸಿಟ್ಟಲ್ಲಿ ಮಾಡ್ತಾ ಇರೋದು, ಮೈದಾ ಅಲ್ಲಿ ಮಾಡಲ್ಲ ನಾನು. ಯಾಕಂದರೆ ಮಕ್ಕಳಿಗೆ ಹೊಟ್ಟೆ ನೋವು ಅಂತ ಹೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಮೈದಾ ಹಾಕಿ ಮಾಡಲ್ಲ. ಸ್ವೀಟ್ ಏನಾದರೂ ಮಾಡಬೇಕಂದ್ರೆ ಮೈದಲ್ಲಿ ಮಾಡ್ತೀನಿ. ಈ ಥರ ಪೂರಿ ಚಪಾತಿ ಮಾಡಬೇಕು ಅಂದರೆ ಗೋಧಿ ಹಿಟ್ಟೆ ಯೂಸ್ ಮಾಡೋದು. ಉಪ್ಪು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಡ್ತಿದ್ದೀನಿ. ಆಗಲೇ ಸ್ಮೂತಾಗಿ ಬರುತ್ತೆ, ಉಬ್ಬಿ ಬರುತ್ತೆ ಪೂರಿ. ಫ್ರೆಂಡ್ಸ್, ಹೊಸದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ನನಗೆ ಕೂಡ ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ. ಒಬ್ಬರೊಬ್ಬರು ಸಬ್ಸ್ಕ್ರೈಬರ್ ಆದರೂ ಕೂಡ ನನಗೆ ಮೋಟಿವೇಶನ್ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ವಿಡಿಯೋ ಲೈಕ್ ಕೊಡಿ. ಏನಾದರೂ ಮಿಸ್ಟೇಕ್ ಇದ್ದರೆ ವಿಡಿಯೋದಲ್ಲಿ ನನಗೆ ಕಮೆಂಟ್ ಮೂಲಕ ಹೇಳಿ, ಅದನ್ನು ಸರಿ ಮಾಡ್ಕೋತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಈ ಥರ ದಿನಕ್ಕೆ ಒಂದೊಂದು ಐಟಮ್ ಮಾಡ್ತಾ ಇರಬೇಕು. ದಿನ ಒಂದೇ ಮಾಡ್ತಾಯಿದ್ರೆ, ಚಪಾತಿನೇ ಮಾಡ್ತಾಯಿದ್ರು ಕೂಡ ಮಕ್ಕಳು ನೆನ್ನೆನೂ ಚಪಾತಿ ಮಾಡಿದೆ ಇವತ್ತು ಮಾಡಿದೆ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಒಂದೊಂದು ದಿನಕ್ಕೆ ಒಂದೊಂದು ಮಾಡ್ತಾಯಿರ್ತೀನಿ. ಈಗ ತರಕಾರಿನ ತೊಳೆದು ನೀರು ಹಾಕಿ ಇಡ್ತಾಯಿದ್ದೀನಿ. ಸಂಡೇ ನೈಟ್ ಹೋಗಿ ಈರುಳ್ಳಿ ಖಾಲಿ ಆಗಿತ್ತು, ಟೊಮೊಟೊನೂ ಇರಲಿಲ್ಲ. ಅದನ್ನು ತಂದು ಇಟ್ಟಿದ್ದಾರೆ. ಈಗ ಅದನ್ನೆಲ್ಲ ತೆಗ್ದಿಡ್ತಾಯಿದ್ದೀನಿ. ಪುದೀನ ಕೂಡ ಬೇಕಾಗಿತ್ತು, ಕರಿಬೇವು ಸೊಪ್ಪು ಕೂಡ ಬೇಕಾಗಿತ್ತು, ಅದನ್ನು ಮರ್ತ್ಬಿಟ್ಟವ್ರೆ. ಕೊತ್ತಂಬರಿ ಸೊಪ್ಪು ಮಾತ್ರ ತಂದಿದ್ದಾರೆ. ಈಗ ಹೇಳಿದ್ದೀನಿ ಪುದೀನೂ ಬೇಕಾಗಿತ್ತು, ಕರಿಬೇವು ಸೊಪ್ಪು ಬೇಕಾಗಿತ್ತು ಅಂತ. ಸರಿ ತರ್ತೀನಿ ಅಂತ ಹೇಳಿದ್ದಾರೆ. ಈಗ ಅದರಲ್ಲೇ ಆ ಬಾಸ್ಕೆಟ್ಗಳಲ್ಲೇ ಹಾಕಿಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಈ ಥರ ಕಟ್ ಮಾಡಿ ಅದರಲ್ಲಿರೋ ಹುಲ್ಲೆಲ್ಲ ತೆಗೆದು ಕ್ಲೀನ್ ಮಾಡಿ ಬಾಕ್ಸಲ್ಲಿ ಇಟ್ಕೊಬಿಟ್ರೆ ಅಡುಗೆ ಮಾಡಬೇಕಾದ್ರೆ ಟಕ್ಕಂತ ಆಗುತ್ತೆ. ಇಲ್ಲಾಂದರೆ ಆ ಟೈಮಲ್ಲಿ ಕ್ಲೀನ್ ಮಾಡ್ತಾಯಿದ್ರೆ ಲೇಟ್ ಆಗುತ್ತೆ ಅಂತ ಈಗಲೇ ಮಾಡ್ಕೋತಾ ಇದ್ದೀನಿ. ಅಷ್ಟು ಬೇಗ ನಮ್ಮ ಯಜಮಾನರು ಆಯ್ತಾ ಟಿಫನ್ ಆಯಿತಾ ಬೇಗ ಮಾಡು ಅಂತ ಕೇಳ್ತಾಯಿದ್ರು. ಅದಕ್ಕೆ ಬೇಗ ಮಾಡ್ತಾಯಿದ್ದೀನಿ. ಈಗ ಪೂರಿಗೆ ಹಾಕೋ ಸಾಗು ಮಾಡ್ಕೊಳ್ಳೋದು. ಒಂದು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ, 2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಆಮೇಲೆ ಮಸಾಲೆಗೆ 1 ಪೀಸ್ ತೆಂಗಿನಕಾಯಿ, ಸ್ವಲ್ಪ ಹುರ್ಗಡ್ಲೆ, 1 ಏಲಕ್ಕಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಚಿಕ್ಕ ಚಕ್ಕೆ, ಸ್ವಲ್ಪ ಅರಿಶಿನ ಪೌಡ್ರು, 1-2 ಹಸಿಮೆಣಸಿನ್ಕಾಯಿ, ಇಷ್ಟು ಹಾಕಿ ನೀರು ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಇಷ್ಟೇ ಅದಕ್ಕೆ ಬೇಕಾಗಿರೋ ಮಸಾಲೆ. ಒಗ್ಗರಣೆ ಕೊಟ್ಬಿಟ್ರೆ ವಿಷಲ್ ತೆಗೆದ್ರೆ ತರಕಾರಿ ಹಾಕಿ ಮುಗೀತು, ಸಾಗು ರೆಡಿ ಆಗುತ್ತೆ.
ಭಾನುವಾರ ಅಷ್ಟು ಪಾತ್ರೆ ಬೆಳಗ್ಗೆ ಒಂದು ಬಿಡ್ದಂಗೆ ಕ್ಲೀನ್ ಮಾಡಿದ್ದೆ. ಇಡ್ಲಿ ಪಾತ್ರೆ ಮಾತ್ರ ಇಟ್ಟಿದ್ದೆ, ಆದರೂ ಕೂಡ ಎಷ್ಟು ಪಾತ್ರೆ ಇದೆ ನೋಡಿ. ಸಂಡೇ ಎಲ್ಲ ಇರ್ತಾರಲ್ವ, ಅದರಿಂದ ಮಂಡೇ ಬಂದು ತುಂಬ ಪಾತ್ರೆ ಬೀಳುತ್ತೆ. ಒಂದೊಂದು ದಿನ ನಮ್ಮ ಯಜಮಾನ್ರು ತೊಳೆದ್ಬಿಟ್ಟು ಹೋಗ್ತಾರೆ. ಇವತ್ತು ತೊಳೆಯೋಕ್ಕೆ ಬಂದರು, ಟೈಮ್ ಆಗಿಬಿಟ್ಟಿದೆ, ಬೇಡ ಬಿಡಪ್ಪ ನಾನೇ ತೊಳ್ಕೊತೀನಿ ಅಂದೆ. ಅದಕ್ಕೆ ಹೋದರು ಕೆಲಸಕ್ಕೆ. ಈಗ ಸ್ಟೌವೆಲ್ಲ ಹಾಲುಕ್ಕಿ ಗಂಜಿ ಎಲ್ಲ ಉಯ್ದಿತ್ತು, ಅದೆಲ್ಲ ಒರೆಸ್ಕೊತಾ ಇದ್ದೀನಿ ಸ್ಟೌವೆಲ್ಲ. ವಾಸಲ್ಲಿ 2 ಫ್ಲವರ್ ಬಂದು ಕಿತ್ತೋಗ್ಬಿಟ್ಟಿತ್ತು. ಸರಿ, ಅದನ್ನು ಚೇಂಜ್ ಮಾಡ್ತಾಯಿದ್ದೀನಿ. ರೋಸ್ ಮಾಡೋದ ಅಂತ ಮಾಡ್ತಾಯಿದ್ದೀನಿ. ರೋಸಲ್ಲೇ ಸುಮಾರು ವೆರೈಟಿ ಇದೆ. ಇವತ್ತು ಒಂದು ವೆರೈಟಿ ತೋರಿಸ್ತಾ ಇದ್ದೀನಿ. ಪೇಪರಲ್ಲೇ ಕಲರ್ ಪೇಪರ್ ತಂದು ಮಾಡ್ತಾ ಇರೋದು. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.